ಈ ಶ್ರವಣ ಕೇಳೋದ್ರಲ್ಲಿ ಏನಪ್ಪಾ ಅಂದ್ರ ಮನುಷ್ಯನಿಗೆ ಜ್ಞಾನ ಉತ್ಪನ್ನ ಆಗುದೇ ಶ್ರವಣ. ಈ ಶ್ರವಣದಿಂದ ಮನುಷ್ಯ ಏನಾಗ್ತಾನಪ್ಪ ಅಂದ್ರೆ ತನ್ನೊಳಗಿರುವಂತ ಅವಯವ ಕಲ್ಮಸಗಳ ಓಡಿ ಹೋಗುದ. ಅದಕ್ಕೆ ಶ್ರವಣ ಕೇಳ್ರಿ ಅಂತಾರೆ. ಈ ಶ್ರವಣ ಅಂತಂದ್ರೆ ಏನಪ್ಪಾ ಅಂದ್ರ ಈ ಮೊಬೈಲ್ ಚಾರ್ಜಿಂಗ್ ಹೋದ ಹೆಂಗ್ ಚಾರ್ಜಿಂಗ್ ಮಾಡ್ತಿರಲ್ಲ, ಇದೊಂದು ಚಾರ್ಜಿಂಗ್ ಮಾಡ್ದಂಗ ಮನುಷ್ಯನಿಗೆ ಚಾರ್ಜಿಂಗ್. ಅಂದ್ರೆ ಈ ಶ್ರವಣದಿಂದ ಏನ್ ಆಗ್ತತ್ರಿ ಅಂತ ಕೇಳಿದ್ರೆ, ಈ ಶರೀರ ಪವಿತ್ರ ಆಗ್ಬೇಕಂದ್ರೆ ನೀವು ರೊಕ್ಕದಿಂತ್ರ ಪವಿತ್ರ ಆಗ್ತತಿ ಇಲ್ಲ, ಬಂಗಾರದಿಂತ್ರ ಪವಿತ್ರ ಆಗ್ತತಿ, ಎದರಿಂದ ಪವಿತ್ರ ಆಗ್ತತಿ ಶರೀರ ಅಂತ ಕೇಳಿದ್ರ ಇಲ್ಲೇನ್ ಹೇಳ್ತಾರ ಅವ್ರ ಸಂತರು, ಈ ರಾಮ ನಾಮ ನಿಮ್ಮ ಬಾಯಿ ಒಳಗೆ ಸದಾಕಾಲ ಇರೋದರಿಂದ ಮಾತ್ರ ಪವಿತ್ರ ಆಗ್ತತಿ ಅಂತ ಹೇಳ್ತಾರೆ. ರಾಮನಾಮ ಬಾಯಿ ಒಳಗೆ ಇರೋದ್ರಿಂದ ಪವಿತ್ರ ಆಗ್ತತಿ. ನೀವು ಇಲ್ಲಪ್ಪ ಹಾಲು ಕುಡಿದ್ರೆ ಪವಿತ್ರ ಆಗ್ತೈತಿ ಅಂತಿಲ್ಲ, ನೀವು ಒಳ್ಳೇದು ತಿಂದ್ರ ಪವಿತ್ರ ಆಗ್ತೈತಿ ಅಂತಿಲ್ಲ. ರಾಮನಾಮ ಸದಾ ಕಾಲ ನಿಮ್ಮ ಬಾಯಿ ಒಳಗೆ ಇದ್ದಿದ್ದ ಖರೆ ಇದ್ರ ಈ ಶರೀರ ಪವಿತ್ರ ಆಗ್ತೈತಿ. ಪವಿತ್ರತ್ವ ಧ್ಯೇಯ ವಾಣಿ ಪುಣ್ಯವಂತ. ನಿನ್ನ ಬಾಯಿ ಒಳಗ ವಾಣಿ ಬರ್ಬೇಕಾದ್ರ ಏನ್ ಮಾಡ್ಬೇಕ್ರಿ? ನಿನ್ನ ಶರೀರದೊಳಗ ವಾಹಿನಿ ಒಳ್ಳೇದು ಬರ್ಬೇಕಂದ್ರ ನಿನಗ ರಾಮನಾಮನು ಸದಾ ಇದ್ದಾಗ ವಾಹಿನಿ ಚಲೋ ಬರ್ತೈತಿ, ಇಲ್ಲಾಂದ್ರೆ ಬರೋದಿಲ್ಲ. ಒಳಗ ವಾಹಿನಿ ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಶ್ರವಣ ಕೇಳುದು. ಶ್ರವಣ ಅಂದ್ರೆ ಏನು? ಸನ್ಮಾರ್ಗ ಇದೆ. ಸನ್ಮಾರ್ಗ ಅಂದ್ರೆ ಬಹಳ ಸಣ್ಣವರಾಗಿ ನಡಿಬೇಕಂತಾರೆ ಇಲ್ಲಿ ಮಾತು. ಬಹಳ ಸಣ್ಣವರಾಗಿ ನಡಿಬೇಕು. ಮತ್ತ ನಮ್ಮ ತಪ್ಪುಗಳನ್ನ ನಾವೇ ತಿದ್ದಬೇಕಂತಾರೆ ಇಲ್ಲಿ. ನಮ್ಮ ತಪ್ಪುಗಳನ್ನ ನಾವೇ ತಿದ್ದಬೇಕು. ಇಂಥ ಸಾತ್ವಿಕ ಒಬ್ಬ ರಾಜ ಇದ್ದ, ಸಾತ್ವಿಕ ರಾಜ ಅಂತಿದ್ದ. ಆ ರಾಜ ಏನು ಮಾಡಿದಾರೆ ಅಂತಂದ್ರ ಅನನ್ಯ ಭಾವದಿಂದ ಸೇವೆ ಮಾಡ್ತಿದ್ದ. ಮತ್ತ ರಾಜರೊಳಗ ಅತಿ ಮಹಾರಾಜ ದೊಡ್ಡ ರಾಜ, ಸಾತ್ವಿಕ ಭಕ್ತಿಲಿಂದ ಸಾತ್ವಿಕ ರಾಜ. ಆ ರಾಜ ಏನ್ ಮಾಡಿದಾರೆ ಅಂದ್ರ ಒಂದಾನೊಂದು ದಿನ ಪ್ರಸಾದ ತಗೊಳದ, ಬೆಳಗಿನ ಪ್ರಸಾದ ಭಗವಂತನ ಪ್ರಸಾದ ತಗೊಳದ ಏನ್ ಮಾಡ್ತಿದ್ದ? ಊಟ ಸೆಟ್ ಮಾಡ್ತಿದ್ದಿಲ್ಲ ಅವ್. ಪ್ರಸಾದ ತಗೋದ, ಪ್ರಸಾದ ಯಾವಾಗ ತಗೊಂಡ ಆ ಪೂಜಾರಿ ಪ್ರಸಾದ ಕೊಟ್ಟಾಗ ಅವಾಗ ಊಟ ಮಾಡ್ತಿದ್ದಂತ. ಒಂದಾನೊಂದು ದಿನ ಆ ಪ್ರಸಾದದ ಲೇಟ್ ಆಗ್ಬಿಡ್ತ್ರಿ. ಆ ಪ್ರಸಾದದ ಲೇಟ್ ಆದಾಗ ಏನಾತಂತಂದ್ರ ಆ ರಾಜ ಏನ್ ಮಾಡಿದ? ಜೋಜೋ ಆಟ ಆಡ್ಲಿಕ್ಕೆ ಕುಂತ. ಜೋಜೋ ಆಡ್ಲಿಕ್ಕೆ ಕುಂತಾಗ ಯಾಕೋ ಪ್ರಸಾದನ ಬರ್ಲಿಲ್ಲ ಅಂತಂದಾಗ ಆ ಪ್ರಸಾದ ತಗೊಂಡ್ ಬಂದ ಪೂಜಾರಿ ಪ್ರಸಾದ ಕೊಡ್ಬೇಕಂತೇಳಿ. ಯಾ ಕೈಲಿಂದ ಜೋಜೋ ಆಡ್ತಿದ್ದವ? ಬಲಗೈಲಿ ಜೋಜೋ ಆಡ್ತಿದ್ದಲ್ಲ, ಎಡಗೈ ಹೋಗ್ಬಿಡ್ತಂತ್ರಿ. ಎಡಗೈ ಹೋತಲ್ಲ, ಎಡಗೈ ಹೋದಾಗ ಪೂಜಾರಿ ಪ್ರಸಾದ ಕೊಡದ ಹೋದ. ಪ್ರಸಾದ ಎಡಗೈ ಒಳಗೆ ಕೊಡಬಾರ್ದಂತ ಹೋಗ್ಬಿಟ್ಟ. ಅವಾಗ ಇವ ಯಾಕೆ ಮತ್ತೆ ನನಗೆ ಪ್ರಸಾದ ಕೊಡ್ಲಿಲ್ಲ ಅಂತೇಳಿ ವಿಚಾರ ಮಾಡಿದ. ರಾಜಾರಿ ಸಾಮಾನ್ಯದವ, ರಾಜ ಅಂದ್ರೆ ಹೇಳ್ದಂಗ ನಡಿಬೇಕು ಅಂತದ್ರ ಒಳಗ. ಆದ್ರೂ ಪೂಜಾರಿ ಪ್ರಸಾದ ಕೊಡ್ಲಿಲ್ಲ. ಅವ್ನು ನೀವೇನ್ ಮಾಡಿದ? ನನ್ಗೆ ಯಾಕೆ ಪ್ರಸಾದ ಕೊಡ್ಲಿಲ್ಲ? ಎಲ್ಲ ಇದ್ದ ಸಮಾಜ ಹೇಳಿದ್ರ ಅವ, ನೋಡಪ್ಪ ನೀ ಬಲಗೈ ಚಾಚಬೇಕಾಗಿತ್ತು, ಮುಂದ ಎಡಗೈ ಚಾಚಿದಲ್ಲ, ಅದಕ್ಕೆ ನೀನು ಪ್ರಸಾದ ಕೊಡ್ಲಿಲ್ಲ ಪೂಜಾರಿ ಅಂತ ಹೇಳಿದ್ರು. ಎಡಗೈ ಚಾಚಿದ್ಕ ನೀನು ಪ್ರಸಾದ ಕೊಡ್ಲಿಲ್ಲ ಅಂತಂದ್ರ ಸಂತಾನೇನ ಭಾವಿತಂದ ಪತ್ರಂ ಪುಷ್ಪಂ ಫಲಂ ಉಮೇ ಭಕ್ತ ಪ್ರಿಯತತೆ ತದಂ ಭಕ್ತ ಪ್ರಿಯತಸ್ನಾಮಿ ಪ್ರಿಯತಾತ್ಮನ. ಭಗವಂತ ಏನ್ ಕೇಳ್ತಾನ? ಪತ್ರಂ ಫಲಂ ತುಯಂ ಉಮೇ ಭಕ್ತ ಪ್ರಿಯತ ತದಂ ಅಂದ್ರ ಇಲ್ಲೇನ್ ಹೇಳ್ತಾನ? ಪತ್ರ ಪುಷ್ಪ ಏನಂದ್ರ ನಿನ್ನ ಕೈಯಿಂದ ಏನಾಗದಿದ್ರು ನಿನ್ನ ನಿರಾಳ ಮನಸ್ಸಾಗಿರ್ಬೇಕು. ತ್ವಯಂ ಅಂದ್ರ ಕಣ್ಣೀರ್ ಹೆಂಗ್ ಹರಿಸ್ಬೇಕು? ಭಗವಂತನ ಸಲುವಾಗಿ ಕಣ್ಣೀರ್ ಹರಿಸ್ಬೇಕು. ಫಲ ಅಂತ ಕಣ್ಣೀರ್ ಹರಿಸ್ತಾವ್ರು 1000 ಮಂದಿ, ಮಕ್ಕಳಂತ ಕಣ್ಣೀರ್ ಹರಿಸ್ತಾವ್ರು 1000 ಮಂದಿ, ಬಂಗಾರ ರೊಕ್ಕ ಅಂತ ಕಣ್ಣೀರ್ ಹರಿಸ್ತಾವ್ರು 1 ಕೋಟಿ ಮಂದಿ. ಆದ್ರೆ ನನಗಾಗಿ ಕಣ್ಣೀರ್ ಹರಿಸ್ತಾವ್ರು ಯಾರು ಅಂತ ಕೇಳ್ತಾನ ಪರಮಾತ್ಮ. ನನಗಾಗಿ ಕಣ್ಣೀರ್ ಹರಿಸ್ತಾವ್ರು ಯಾರು ಅಂತಂದ್ರ ಆ ಸಾತ್ವಿಕ ರಾಜ ಕಣ್ಣೀರ್ ತೆಗದಂತ. ನನಗೆ ಪ್ರಸಾದನ ಸಿಗ್ಲಿಲ್ಲ ಅಂದ್ರೆ ನಾ ತಪ್ಪು ಮಾಡಿದೆ ಅಂತೇಳಿ ತಪ್ಪನ್ನ ತಿದ್ಕೋಬೇಕು. ಹೆಂಗ್ ಮಾಡಿ ತಿದ್ಕೊಳ್ಬೇಕು? ಆ ರಾಜ ಏನ್ ಮಾಡಿದಾರೆ ಅಂತಂದ್ರೆ ತಪ್ಪನ್ನು ತಿದ್ಕೊಳ್ಬೇಕಾದ್ರ ಅವನ ಕೈವಾಳಗ ಪ್ರಧಾನ ಮಂತ್ರಿಗಳು ಇರ್ತಾರಲ್ಲ, ಆ ಮಂತ್ರಿಗೆ ಹೇಳಿದಂತವ ಏನಂತ ಹೇಳಿದ? ಮಂತ್ರಿಗೆ ತನ್ನ ನಿರ್ಧಾರವನ್ನು ಮಾಡ್ಕೊಂಡ, ಕಠೋರ ನಿರ್ಧಾರವನ್ನು ಮಾಡ್ಕೊಂಡ ರಾಜ. ಏನಂತ ಕಠೋರ ಮಾಡ್ಕೊಂಡ? ಈ ಕೈ ಯಾವಾಗ ಬಲಗೈ ಹೋಗದ ಪ್ರಸಾದಕ್ಕೆ ಎಡಗೈ ಹೋಗೈತಲ್ಲ, ಇದು ಯಾಕೆ ಹೋಗಿಲ್ಲ ಅಂದ್ರೆ ಇದನ್ನ ಕಟ್ ಮಾಡ್ಕೋಬೇಕಂತ ಹೇಳಿ ನಿರ್ಧಾರ ಮಾಡ್ಕೊಂಡು ಕೈಯ ಕಟ್ ಮಾಡ್ಕೊಂಡು. ಅಂದ್ರ ರಾಜ ಇರ್ಲಿ, ಶ್ರೀಮಂತರು ಇರ್ಲಿ, ಬಡವರು ಇರ್ಲಿ, ತಪ್ಪಾದ.
ಆ ತಪ್ಪನ್ನ ಮನಸ್ಕೊಳ್ಬೇಕಾದ್ರೆ ನಾವ ಮನಸ್ಕೋಬೇಕಂತ ರಾಜ ಈ ಕೈಯನ್ನ ಕತ್ತರಿಸಿ ಹಾಕ್ಬೇಕು ಅಂತೇಳಿ ನಿರ್ಧಾರ ಮಾಡ್ಕೊಂಡು ತನ್ನ ಪ್ರಧಾನಿಗಳಿಗೆ ಕರೆದಂತ. ಪ್ರಧಾನಿಗಳೇ ಬರ್ರಿ ಅಂತಂದ. ಪ್ರಧಾನಿ ಬಂದು ಮುಂದೆ ನಿಂತ. ಅವಾಗ ಒಂದು ಸುಳ್ಳು ಆಶ್ವಾಸನೆ ಮಾಡಿದ್ದಾರೆ. ಮತ್ ಕೈ ಕಟ್ಟಾಗ್ಬೇಕು, ಹೆಂಗ ಕಟ್ಟಾಗ್ಬೇಕ್ರಿ? ತಿಜುರಿ ಒಳಗ ಒಂದು ಭೂತ ಬಂದು ದಿನಾ ರಾತ್ರಿ 2 ಗಂಟೆಗೆ ಬಂದು ಆ ತಿಜುರಿ ಒಳಗ ಕೈ ಹಾಕ್ತತಿ, ಆ ಕೈ ಕತ್ತರಿಸ್ಬೇಕು ಅಂತ ಹೇಳಿದ್ದಾರೆ. ಯಾರಿಗೆ ಹೇಳಿದ? ಆ ಪ್ರಧಾನಿಗಳಿಗೆ ಹೇಳಿದ ರಾಜ. ಪ್ರಧಾನಿಗಳಿಗೆ ಹೇಳಿದ. ಮತ್ತ ಆಯ್ತ್ರಿ ನಾ ಕತ್ತರಿಸ್ತೇನೆ ಅಂತೇಳಿ ಪ್ರಧಾನಿ ಒಪ್ಪಿಕೊಂಡ. ಆ ಟ್ಯೂಜರ್ ಒಳಗ 2 ಗಂಟೆ ಆಯ್ತ್ರಿ, ರಾತ್ರಿ 2 ಗಂಟೆಗೆ ಏನ್ ಮಾಡಿದಾರ ಇವು? ಅದ್ರೊಳಗ ಕೈ ಹಾಕವ್ರ ತಾನ ಕೈ ಹಾಕವ್. ತನ್ನ ಕೈ ಕಳಿಸ್ ತನ್ನ ತಾಕತ್ಲೆ ಕಳಿಸ್ಬೇಕಾಗ್ಲಿಕ್ಕೆ ಇನ್ನೊಬ್ರ ಕೈಯಿಂದ ಆದ್ರೂ ತಪ್ಪು ಮನಸ್ಬೇಕಂತ ನಿರ್ಧಾರ ಮಾಡಿದ ರಾಜ. ಅಂದ್ರೆ ಇಂಥ ಭಕ್ತಿ ಅಂದ್ರ ನಮ್ಮ ತಪ್ಪು ನಮಗೆ ಅರಿವಾಗೋದು ಅಂತ ಹೇಳ್ತಾರ. ನಮ್ಮ ತಪ್ಪನ್ನ ನಾವೇ ತಿದ್ದುಪಡಿ ಮಾಡ್ಕೊಳ್ಬೇಕು, ಅದು ಇನ್ನೊಬ್ರು ತಿದ್ದುಪಡಿ ಮಾಡ್ಕೊಳ್ಳೋದಲ್ಲ. ನಮ್ಮ ತಪ್ಪನ್ನು ನಾವು ತಿದ್ದುಪಡಿ ಮಾಡ್ಕೊಂಡಿದ್ರೆ ಪರಮಾತ್ಮ ಏನಂತಾನ, ಅದಕ್ಕೆ ನಾನು ಏನ್ ಮಾಡ್ತೀನಿ ಬಂದು ನಿಮ್ಗ ಸದಾ ಕಾಲ ಕಲ್ಯಾಣ ಮಾಡ್ತೇನೆ ಅಂತ ಪರಮಾತ್ಮ. ನಿಮ್ಗೆ ಕಲ್ಯಾಣ ಮಾಡೋ ನಾನು ಆಗ್ತೀನಿ ಅಂತ ಕಲಾಂಡ ಕೋಟಿ ಬ್ರಹ್ಮಣ ಅಂತ ಹೇಳ್ತಾ ಇದ್ದಾನೆ. ಅದು ಪರಮಾತ್ಮ ಏನ್ ಮಾಡಿದ? ಪತ್ರಂ ಪುಷ್ಪಂ ಫಲಂ ತುಯಮ್ಮೆ. ನಿಮಗ ಭೂಮಿ ಮೇಲೆ ಯಾವ್ದೊಂದು ಫಲ ಸಿಗ್ಲಿಲ್ಲ ಅಂದ್ರ ಒಂದು ಪತ್ರೆ ಆದ್ರೂ ಏರಿಸಿರಿ ನನಗೆ ಸಾಕು. ಅದು ನಿಮ್ಮ ಮನಸ್ಸಾರ ಏರಿಸ್ರಿ, ನಿಮ್ಮ ಭಾವದಿಂದ ಏರಿಸಿರಿ ಸಾಕು. ಅಷ್ಟು ಏರಿಸ್ಬಿಟ್ರೆ ಅದನ್ನೇ ನಾ ಸ್ವೀಕಾರ ಮಾಡ್ಕೊಂತೇನೆ ಅಂತ ಪರಮಾತ್ಮ. ನನ್ನ ತಲೆ ಮೇಲೆ ಏನ್ರಿ ಇಡಾಕ್ ಬರ್ತಿರಲ್ಲ, ನನ್ನ ಮಸ್ತಕದ ಮೇಲ ಒಂದು ಪತ್ರಿಗಳನ್ನ ಒಂದು ಹಸೆ ಎಲಿ ಸಿಗ್ಲಿಕ್ಕೂ ಅದು ಏನನ್ನತಾನ, ಒಣ ಎಲಿ ಇಡ್ರಿ ಅಂತ ಹೇಳ್ತಾನ. ಹಸೆ ಎಲಿ ಸಿಗ್ಲಿಲ್ಲ ಅಂದ್ರೆ ಒಂದು ಒಣ ಎಲಿ ಇಡ್ರಿ, ಅದು ನಿಮ್ಮ ಅನನ್ಯ ಭಾವದಿಂದ ಇಡ್ರಿ ಅಂತ ಹೇಳ್ತಾನೆ ಪರಮಾತ್ಮ. ಆ ಒಣ ಎಲಿ ನನ್ನ ತಲೆ ಮೇಲೆ ಇಡುಗೊಡ್ದ ನಾ ಏನ್ ಮಾಡ್ತೇನೆ ಗೊತ್ತಾ? ಬಾಯಿ ಒಳಗೆ ತಗೊಂಡ್ಬಿಡ್ತೀನಿ ಅಂತ ಪರಮಾತ್ಮ. ನಿನ್ ತಲೆ ಮೇಲೆ ಇಡಾಕ್ ಹೋದ್ರ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾ ಏನ್ ಮಾಡ್ತೇನೆ, ಬಾಯಿ ಒಳಗೆ ತಗೊಂಡು ಸ್ವೀಕಾರ ಮಾಡ್ಬಿಡ್ತೇನೆ ಅಂತ ಪರಮಾತ್ಮ. ಪತ್ರಂ ಪುಷ್ಪಂ ಫಲಂ. ಎಲ್ಲಿನೂ ಸಿಗ್ಲಿಲ್ಲ, ಪತ್ರಿನೂ ಸಿಗ್ಲಿಲ್ಲ ಅಂದ್ರ ಒಂದು ಹೂವು ಆದ್ರೂ ನಾನು ತಲೆ ಮೇಲೆ ಇಡ್ತಿರಲ್ಲ, ಅದನ್ನ ಬಾಯಿ ಒಳಗೆ ಸ್ವೀಕಾರ ಮಾಡ್ಬಿಡ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ. ಅಖಿಲಾಂಡ ಕೋಟಿ ಬ್ರಹ್ಮನಾಯಕ ಹೇಳ್ತಾ ಪತ್ರಂ ಪುಷ್ಪಂ ಫಲಂ. ಇಲ್ಲ ಅಂದ್ರೆ ಹಣ್ಣಾದ್ರೂ ತಂಬರಿಪ್ಪ. ಹಣ್ಣೇನ್ ನೀವು ಮಾಡಲಿಕ್ಕೆ ಆಗ್ತತೆ? ನೀವು ಮಾಡಿ ಹಣ್ಣು ತುಗರಪ್ಪ ಅಂತ ಇಡಾಕತಿ. ಒಂದ್ ಹೂ ಮಾಡಾಕರ ನಮ್ ಕೈಯಿಂದ ಆಗ್ತತಿ? ಇಲ್ಲ. ಎಲ್ಲಾ ಭಗವಂತ ಸೃಷ್ಟಿ ಮಾಡಿದ್ದು. ಅದು ಏನಂತಾನ, ನನಗ ಪ್ರೀತಿಲಿಂದ ನಿನ್ನ ಪ್ರೇಮ ವಿಶ್ವಾಸದಿಂದ ಅದನ್ನ ನಾನು ಮುಂದಿಟ್ಟು ಬಿಟ್ರೆ ಸಾಕು. ಅದು ನಾನ್ ಮಾಡಿದಂತ ಪರಮಾತ್ಮ. ಅದು ನಾನ್ ಮಾಡಿದ್ದು. ಅದನ್ನ ನಾನು ಮುಂದಿಟ್ರ ನೀವು ಮುಂದಿಡು ಹೊಡೆದ ನನ್ನ ಬಾಯಿ ಒಳಗೆ ಸ್ವೀಕಾರ ಮಾಡಿ ನಿಮ್ನೇನ್ ಮಾಡ್ತೇನೆ ಅಂದ್ರ ಜಗತ್ತೊಳಗೆ ಉದ್ಧಾರ ಮಾಡ್ತೇನೆ ಅಂತ ಅಖಿಲಾಂಡ ಕೋಟಿ ಬ್ರಹ್ಮನಾಯಕ ಹೇಳ್ಕೊಂಡ್ ಬರ್ತಾನ ಪುಣ್ಯಾತ್ಮ. ಮುಂದೆ ಯಾವಾಗ ರಾಜ ಪ್ರಧಾನಿ ಹೇಳಿದ 2 ಗಂಟೆಗೆ ರಾತ್ರಿ ಅದು ಭೂತ ಬಂದು ಏನ್ ಮಾಡ್ತೈತಿ ಅಂದ್ರ ತಿಜುರಿ ಒಳಗ್ ಕೈ ಹಾಕ್ತೈತಿ. ಆ ಕೈ ಹಾಕಗೊಡ್ದ ಅದನ್ನ ಕಡಿಬೇಕಂತ ಹೇಳ್ತಾನ. ಆಯ್ತಂತ ಒಪ್ಕೊಂಡ. ಅದಕ್ಕೆ ಮನುಷ್ಯನಲ್ಲಿ ಎಂತ ಭಾವ ಬೇಕ್ರಿ ಅಂದ್ರ, ಹಿಂದ ಭಕ್ತ ಕುಂಬಾರನು ಕೈ ಕಡ್ಕೊಂಡಿಲ್ಲ, ದೇವ್ರು ಯಾಕೆ ಬರ್ವಲ್ಲ ಅಂತಂದ್ರೆ ಭಕ್ತ ಕುಂಬಾರನ ಮನೆಗೆ ಎಷ್ಟ ಬಂದ, ಯಾಕೆ ಬಂದ, ನೀವು ಕೈ ಕಡ್ಕೊಕ್ ರೆಡಿ ಆಗ್ರಿ ಹಂಗ ಆಗ್ತೇವೆ. ಇಲ್ಲ ಅಂದ್ರೆ ನಿಷ್ಠಾವಂತ ಭಾವ ಭಕ್ತಾಚರಿಸೋದ್ರ ಅವ್ರಲ್ಲಿ ಏನಿತ್ತಂದ್ರೆ ನಿಷ್ಠಾವಂತ ಇತ್ತು. ನಮ್ಗಷ್ಟು ನಿಷ್ಠ ಆಗ್ಲಿಲ್ಲ ಆದ್ರೂ ಕೂಡ ನಾವೇನ್ ಮಾಡುದ್ರಿ ಅಂದ್ರ ಅವ್ರನ್ನ ಮಾತ್ಮನ ವರ್ಣನೆ ಮಾಡೋದು. ಅವ್ರ ಸತ್ಕಾರದೊಳಗ ಅವರ ಶಿವಕಾರ ಭಗವಂತ ಸಂತರು ಶರಣಂತ ನಾವು ಕೈ ಮುಗಿದಿದ್ದ ಕರೆ ಇತ್ತಂದ್ರ ಪರಮಾತ್ಮ ಏನಂತಾನ, ಸದಾ ಕಾಲ ನಿನಗೆ ನಾ ಆಶೀರ್ವಾದ ಮಾಡ್ತೀನಿ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ಕೊಂಡ್ ಬರ್ತಾನ ಪುಣ್ಯಾತ್ಮರಿ. ಯಾವಾಗ ಟಿಜುರು ಒಳಗ ಕೈ ಹಾಕಿದಾರಿ 2 ಗಂಟೆಗೆ, ತಿಜುರಿ ಒಳಗೆ ಕೈ ಹಾಕು ಕೊಡದ ಪ್ರಧಾನಿಗೆ ಮತ್ತೆ ಬೂತ್ ಹಾಕ್ತಂದಿದ್ದಲ್ಲ, ಬೂತ್ ಕೈ ಹಾಕ್ತಂತೇಳಿ ಕಟಕದಿಂದ ಕತ್ತರಿಸಿ ಹೋಗೋದಕ್ಕಾಗ್ತೈತಿ. ಕೈ ಯಾವಾಗ ಕತ್ತರಿಸಿ ಹೋಗದ ಆ ರಾಜನ ಕೈ ಅನ್ನೋದು ಗೊತ್ತಾತ್ ನೋಡ್ರಿ. ರಾಜ ಮತ್ತ ಇದನ್ನ ಮಾಡತ್ತಾರ. ಕೈ ಕಡದ್ರ ಹೆಂಗಾಗೈತ್ರಿ? ಒಂದ್ ತೋಳ ಕಡದ್ರ ನಾವ್ ಎಷ್ಟು ಒದ್ದಾಡ್ತಿರ್ತೇವಿ, ಮತ್ತ ಕೈಯಾಗ ಕತ್ತರಿಸ್ತಲ್ರಿ. ಅವಾಗ ಯಾಕೆ ನಾ ಏನ್ ತಪ್ಪು ಮಾಡಿದೆ, ನೀ ರಾಜರು ನೀವ್ ಯಾಕೆ ಇದನ್ನ ಮಾಡಿಸಿದ್ರಿ ನಮ್ ಕೈಯಿಂದ ಯಾಕಂತ ಕೇಳ್ದ, ಇಲ್ಲ ನಿಂದೇನ್ ತಪ್ಪಿಲ್ಲ, ನೀ ಹೆದರ್ಬೇಡ, ನನ್ನ ತಪ್ಪಿಗೆ ನಾ ಮನ್ನಿಸಿದ್ಯಾ ಅಂತ ಹೇಳಿದ. ಯಾಕೆ ನೀವು ಮನ್ನಿಸಿದ್ರಿ ಅಂತ ಕೇಳಿ, ನೀವು ರಾಜರು ಮಹಾರಾಜರು, ನೀವ್ ಯಾಕೆ ಇದನ್ನ ಮಾಡಿದಿರಿ?
ಇಲ್ಲ ಮತ್ ಪ್ರಸಾದ ಕೊಡಾಕ್ ಬಂದಾಗ ಪೂಜಾರಿ ನನ್ಗೇನಪ್ಪ ಅದು ಪ್ರಸಾದ ಕೊಡಾಕ್ ಬಂದ ಜೋಜೋ ಆಟ ಆಡ್ತಿದ್ದೆ ನಾನು. ಆ ಪ್ರಸಾದ ತಂದಾಗ ನನಗೆ ಎಡಗೈ ಮುಂದೆ ಹೋತು, ಅದು ತಪ್ಪು ಹೋಗುದಿಲ್ಲ ಅಂತ ಕೇಳಿದಂತು. ಎಡಗೈ ಮುಂದೆ ಹೋಗಿದ್ ತಪ್ಪು ಹೋಗುದಿಲ್ಲ, ಆ ತಪ್ಪಿನ ಶಿಕ್ಷಕ ಈ ಕೈಯನ್ನ ಕತ್ತರಿಸಿ ಹಾಕಿದೆ ಅಂತ ಹೇಳಿದ. ಇನ್ನ ನನ್ನ ಕೈಲಿಂದ ಕತ್ತರಿಸಕ್ ಆಗೋದಿಲ್ಲ ಅಂತೇಳಿ ನಿನಗೆ ಈ ಮಾತನ್ನ ಹೇಳಿದೆ. ನೀ ಅನ್ಕಿ ಏನ ತಪ್ಪು ತಿಳ್ಕೊಬೇಡ, ಹೆದರ್ಬೇಡಪ್ಪ, ಅದು ತಪ್ಪು ಕತ್ತರಿಸಿದ್ದ ಸಾಕೀಗ ಅಂತ ಹೇಳಿದ. ಅವಾಗ ಎಲ್ಲಾ ಜನ ಕೂಡಿದಂತ ಪ್ರಧಾನಿಗಳು ಅಲ್ಲಿದ್ದಂತ ಸಾಕಷ್ಟು ಸಾವಿರಾರು ಮಂದಿ ಕೇಳಿದ್ರಂತ, ನೀವು ರಾಜರು, ನೀವು ಮಹಾರಾಜರು, ನೀವು ತಪ್ಪು ಮಾಡಿದ್ರೆ ನಿಮ್ಮ ಮನುಷ್ಯವ್ರು ಯಾರು, ನೀವು ಇದನ್ನ ಯಾಕೆ ಹಿಂಗ್ ಮಾಡ್ಕೊಂಡ್ರಿ ಅಂತ ಕೇಳಿದ್ರಂತ. ಅವಾಗ ರಾಜನಂತ, ರಾಜನಿರ್ಲಿ ಮಹಾರಾಜನಿರ್ಲಿ, ಮಹಾರಾಜನಿಗೆ ಮಹಾರಾಜನಾಗಿರ್ಲಿ, ಆದ್ರೆ ನೀವು ಎಲ್ಲರನ್ನು ಸಂರಕ್ಷಣೆ ಮಾಡಕ್ ಪರಮಾತ್ಮನದಾನು. ಪರಮಾತ್ಮನ ಮುಂದೆ ನಾವ್ ಯಾರು ತಪ್ಪು ಮಾಡಿರ್ತೇವಿ ಆ ತಪ್ಪಿಗೆ ದಂಡನೆ ಆಗ್ಲೇಬೇಕಂತ. ಅವಾಗ ಎಷ್ಟೋ ಜನ ಕಣ್ಣೀರು ಬಂದಂತ. ಇಂಥ ರಾಜ ನಮಗೆ ಸಿಗ್ಬೇಕಾದ್ರ ಎಂತ ಸಾತ್ವಿಕ ರಾಜ ರೀ. ಇಂಥ ರಾಜ ಸಿಗ್ಬೇಕಾದ್ರೆ ಅದು ಭವಜನ್ಮದ ಪುಣ್ಯ ಅಂತ ಹೇಳಿದ್ರಂತ. ತನ್ನ ತಪ್ಪಿಗೆ ತಾನೇ ಇವತ್ತು ಅರಿವು ಮಾಡ್ಕೊಂಡಪ್ಪ ಅಂದ್ರ ಮುಂದೆ ಏನ್ ಮಾಡುದ್ರಿ ರಾಜರ ಅಂತ ಕೇಳಿದ್ರು. ರಾಜ ಏನ್ ಮಾಡಿದಾರಿ ನೋಡಪ್ಪ, ಈ ಕೈಯನ್ನ ಆ ಮಂದಿರಕ್ಕೆ ಒಯ್ರಿ, ಆ ವಿಷ್ಣು ದೇವರ ಮಂದಿರಕ್ಕೆ ಒಯ್ರಿ. ಅದನ್ನ ಹೆಂಗ್ ಒಯ್ರಿ ಅಂದ್ರ ಈ ಪಲ್ಲಕ್ಕಿ ಒಳಗ ನಾನು ಇಡ್ತೇನೆ ಈ ಕೈಯನ್ನ ಓದು ಪರಮಾತ್ಮನ ಮುಂದಿಡ್ರಿ, ಅವನ ತಪ್ಪಿಗೆ ಮನ್ನಣೆ ಆಗ್ಯಾನಂತ ಇಡ್ರಿ ಅಂತ ಹೇಳಿದ್ರು. ಯಾವಾಗ ಮನ್ನಣೆ ಆಗ್ಯಾನಂತ ಹೇಳಿ ಕಾಸ್ಲೆ ಆ ಕೈಯನ್ನು ಓದು ಪರಮಾತ್ಮನ ಮುಂದಿಟ್ರು. ಆ ಕೈ ಏನಾಗಿತ್ರಿ ಪರಮಾತ್ಮನ ಮುಂದಿಟ್ರ ಅದು ಪತ್ರಿಯಾಗಿ ಸುವಾಸನೆ ಹೊಡ್ಯಾಕತ್ತಂತ್ರಿ. ದೇವ್ರ ಮುಂದಿಟ್ರು ಕೈ ಹೋಗಿ ಪತ್ರ ಆಗಿತ್ತಂತ್ರಿ. ಆ ಪತ್ರ ಆಗಿತ್ತಂತ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರ ಪರಮಾತ್ಮ ಏನ್ ಮಾಡಿದ ತನ್ನ ತಲೆ ಮ್ಯಾಲ ಇಟ್ಕೊಂಡ. ರಾಜನಿದ್ದರು ಇಂಥವ್ನ ಇರ್ಬೇಕು ರಾಜ ಅಂತ ಪರಮಾತ್ಮ ಅವನ್ ತಲೆ ಮ್ಯಾಲ ಇಟ್ಕೊಂಡ. ಅಂದ್ರೆ ತಪ್ಪಿಗೆ ದಂಡನೆ ಆಗ್ಲೇಬೇಕು ಅಂತೇಳಿ. ಮುಂದೆ ಎಷ್ಟೋ ದಿನ ಹೋತ್ರಿ, ಹೋದ ಗುಡ್ಲಿಕ್ಕೆ ಏನಾತಂದ್ರ ರಾಜನ ಕೈ ಮತ್ ಒಂದ ಉಳಿತಲ್ರಿ. ಒಂದ ಕೈ ಉಳಿದಾಗ ರಾಜ ಅಂದಂತ ನನ್ನ ಕೈಯಿಂದ ಹೋತು, ಆದ್ರೆ ನನ್ನ ತಪ್ಪಿಗೆ ದಂಡನೆ ಆತಂತೇಳಿ ರಾಜ ಉಳ್ಕೊಂಡಿದ್ದ. ಮತ್ತು ಒಂದಾನೊಂದು ದಿನ ಆ ಪೂಜಾರಿ ಆ ಪರಮಾತ್ಮನ ಅಭಿಷೇಕ ಮಾಡಿ ಆ ಪ್ರಸಾದನ ಹಂಚಲಿಕ್ಕೆ ಬಂದಂತ್ರಿ. ಹಂಚಲಿಕ್ಕೆ ಬಂದಾಗ ಎಲ್ಲಾರು ಮಂದಿರದೊಳಗೆ ಹೋಗಿ ನಿಂತಿದ್ರು. ಮಂದಿರದೊಳಗೆ ನಿಂತಾಗ ಎಲ್ಲಾರು ಮತ್ತೆ ಯಾಕೆ ಕೈ ಮಾಡ್ತಾರ ಈ ಮುಂದೆ ಬಲಗೈಯಲ್ಲಿ ಮಾಡುದ. ಬಲಗೈ ಚಾಚಿದ್ರು. ಬಲಗೈ ಚಾಚಿದಾಗ ಮತ್ತ ರಾಜ ಯಾಕೆ ಕೈ ಚಾಚುದ್ರಿ? ರಾಜ ಯಾವ ಕೈ ಚಾಚಿದ ಅಂದ್ರ ಮುಂಡ ಇದ್ದ ಕೈಯನ್ನ ಚಾಚಿದ. ಅದ್ ಮುಂಡ ಏನೈತಲ್ಲ ಕೈ ಕತ್ತರಿಸೋದಿತ್ತು, ಆ ಮುಂಡಿದ್ದ ಕೈ ಯಾವಾಗ ಚಾಚಿದ ಪರಮಾತ್ಮ ಕೊಟ್ಟ ಕೈಯನ್ನಿ ಕತ್ತರಿಸಿ ಕೊಟ್ಬಿಟ್ಟೇನಿ, ಮತ್ ಯಾವ ಕೈ ಚಾಚ್ಲಿ? ಈ ಕೈ ತಪ್ಪು ಮಾಡಕ್ಕೂ ಈ ಕೈ ಕಟ್ಟಾಗೈತಿ, ಮತ್ತ ದಂಡನೆ ಆಗೈತಿ, ನೀ ಹೆಂಗ್ ಪ್ರಸಾದ ಕೊಡ್ತಿ ಕೊಡು ಭಗವಂತ ಅಂತ ಯಾವಾಗ ರಾಜ ಕೈ ಮಾಡಿದ ಮೊದಲ್ ಹೆಂಗ ಕೈ ಆಗೈತ್ರಿ ಹಂಗ ಕೈ ಆಯ್ತ. ಯಾವಾಗ ಮೊದಲ ಕೈ ಇದ್ದಂತೆ ಹೆಂಗ ಕೈ ಆತು ಅವಾಗ ಪ್ರಸಾದ ಹಾಕಿದ್ರಂತ ಪೂಜಾರಿ. ಆದ್ರ ರಾಜನ ಜಯಂಕಾರ ಹಾಕಿದ್ರಂತ. ರಾಜನಂದ್ ಎಂತಪ್ಪ ರಾಜ, ಇಂಥವ್ನ ಇರ್ಬೇಕು ರಾಜನ ಆದ್ಮೇಲೆ. ಅಂದ್ರೆ ತನ್ನ ತಪ್ಪಿಗೆ ತನ್ನ ದಂಡನೆ ಮಾಡ್ಕೊಂಡ್ರ ಪರಮಾತ್ಮ ಏನ್ ಮಾಡ್ತಾನಂದ್ರ ಒಂದಾನೊಂದು ದಿನ ಮತ್ತೆ ಏನ್ ಮಾಡ್ತಾನ, ನಾ ಕೊಟ್ಟ ತೀರ್ತೀನಿ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ನಾನು ಅದನ್ನ ಕೊಟ್ಟ ತೀರ್ತೀನಿ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ಕೊಂಡು ಬರ್ತಾನ ಪುಣ್ಯಾತ್ಮ. ಅದಕ್ಕೆ ಏನ್ ಮಾಡೋದಪ್ಪ ಅಂದ್ರ ಶ್ರವಣ ಮಾಡೋದು. ಅಂತ ರಾಜನ ಇದ್ದ ಮ್ಯಾಲ ಪರಮಾತ್ಮನ ಕಡೆ ತಪ್ಪು ಮಾಡಿದಕ್ಕ ತನ್ನ ಕೈಯನ್ನ ಕತ್ತರಿಸಿಕೊಂಡ. ನಾವ್ ತಪ್ಪು ಮಾಡಿದ್ರ ತಪ್ಪು ಮಾಡಿಲ್ರಿ ಅಂತೇವ್ ನಾವು, ಹೌದಿಲ್ಲ? ನಮಗ್ ಎಲ್ಲರಿಗೆ ಕಣ್ಣು ಮುಚ್ಚಿ ನಾವು ತಪ್ಪು ಮಾಡಿರ್ಬಹುದು, ಇಲ್ಲ ಅನ್ಬಹುದು. ಆದ್ರೆ ಪರಮಾತ್ಮನ ಲಿಸ್ಟ್ನಾಗ ನೀ ತಪ್ಪು ಮಾಡಿದ್ದ ಅಂತ ಇರ್ತೈತಿ. ಆದ್ರೆ ಪರಮಾತ್ಮನ ಲಿಸ್ಟ್ನಾಗ ಇವತ್ತಿಲ್ಲ, ನಾಳೆ ನೀ ಸಾಯಿ ಕಾಲಕ್ಕಾದ್ರೂ ಆ ತಪ್ಪು ದಂಡನೆ ಆಗೇ ಹೋಗ್ಬೇಕಂತ. ಪಾಪ ಮಾಡೋದು ಸುಲಭ ಐತಿ, ಆ ಪಾಪ ಸಾಯುವಾಗ ಅದನ್ನ ನೋಡೇ ಸಾಯ್ಬೇಕಂತ ಗ್ರಂಥ ಲಿಖಿತು. ಸಾಯುವಾಗ ಏನ್ ಮಾಡುದ್ರಿ, ಆ ಪಾಪ ನೋಡ್ಲೇ ಸಾಯ್ಬೇಕು. ನೋಡ್ರಿ, ಸಾಯುವಾಗ ಮನುಷ್ಯನ್ ಮಾತಾಡ್ಸಕ್ ಹೋಗಿರ್ತೀರಿ, ಅವ್ನ ಮ್ಯಾಲ ನೋಡ್ತಿರ್ತಾನ, ಈ ಮ್ಯಾಗ ಯಾಕೆ ನೋಡ್ತಾನಂತ ನಾವಂತೆ, ಹೌದಿಲ್ಲ? ಪರಮಾತ್ಮ ಏನ್ ಮಾಡಿರ್ತಾನ,
ನೀವು ಟಿವಿ ಮಾಧ್ಯಮ ನೋಡ್ತಿರ್ತೀರಲ್ಲ, ಹಂಗ ಪರಮಾತ್ಮ ಒಂದು ಗಾಡಿ ಮೇಲೆ ಬಿಟ್ಟಿರ್ತಾನ, ನೀ ಮಾಡಿದ ಪಾಪ ನೀ ನೋಡಿ ಸಾಯ ಅಂತ. ಅವ್ ನೀವು ಕಣ್ಣ ಮ್ಯಾಗ ಕೈ ಹಾಕ್ರಿ ಏನ್ ಆಗೋದಿಲ್ಲ ಅದು. ಅವ್ ನೋಡಿ ಅದ್ರ ಪಾಪನ ನೋಡಿ ಸಾಯ್ತಿರ್ತಾನ, ಹೊರಗ್ತಿರ್ತಾನ. ಅದೇ ಶ್ರವಣ ಮಾಡಿದ್ದ ಖರೆ ಇದ್ರ, ಭಗವಂತನ ನಾಮಸ್ಮರಣ ಮಾಡಿದ್ದ ಖರೆ ಇದ್ರ ಏನ್ ಕಾಣ್ತದ ನೀವು ಸಾಯುವಾಗ ಹೇಳ್ರಿ? ಪರಮಾತ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪಾಂಡುರಂಗ ಬಂದು ನಿಂತಿರ್ತಾನ ಮುಂದ. ನೀವು ಸಾವಿಗೆ ಎದರ್ಲಂಗ್ರಿ ಅವಾಗ ಏನ್ ಮಾಡ್ತೀರಿ? ಪರಮಾತ್ಮನ ನೋಡಿ ಆನಂದದೊಳಗ ಜೀವ ಬಿಡೋದೈತಿ ಅಂದಿರ, ಜೀವ ಹೋಗ್ತದ. ಅದಕ್ಕೆ ಏನ್ ಮಾಡೋದ್ರಿ ಅಂದ್ರ ಪರಮಾತ್ಮನ ಕಡೆ ನಾವು ಮನಸ್ಸು ಮಾಡಿದ್ದ ಕರೆ ಇತ್ತಂದ್ರ, ಈಗೇನ್ ನೀವು ಪುಣ್ಯ ಅನ್ನೋ ಈ ಕಾರ್ಯಕ್ರಮ ಮಾಡ್ತೀರಲ್ಲ, ಪುಣ್ಯತಿನ ಕಾರ್ಯಕ್ರಮ, ಈ ಕಾರ್ಯಕ್ರಮ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಪರಮಾತ್ಮ ಇವತ್ತಿಲ್ಲ ನಾಳೆ ನಾವು ಸಾಯಿ ಕಾಲಕ್ಕಾದ್ರೂ ಪರಮಾತ್ಮ ಏನಂತಾನ, ನಾ ಕೈ ಹಿಡಿದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ.